ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 14. ಜಾಹ್ನವಿ ಕೋಪದಿಂದ ಮರ್ಯಾದೆಯಿಂದ ತಾಳಿಯನ್ನು ಬಿಡು ಅಂದ್ಲು. ಅಬ್ಬೋ, ತಾಳಿ ಮುಟ್ಟಿದ್ದಕ್ಕೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಂದರೆ ಗಂಡ ಅಂದರೆ ನಿನಗೆ ತುಂಬ ಪ್ರೀತಿ ಇದೆ ಅನಿಸುತ್ತೆ ಅಲ್ವಾ ಅಂತ ನಗ್ತಾ, ಆ ಪ್ರೀತಿ ಏನೋ ನಮಗೂ ಸ್ವಲ್ಪ ನಮ್ಮ ಮೇಲೂ ಸ್ವಲ್ಪ ತೋರಿಸು ಅಂತ ಆ ಮೂವರು ಕಿಡಿಗೇಡಿಗಳು ಅವಳು ಸುತ್ತಾನೆ ಸುತ್ತಾ ನಗ್ತಾ ಇದ್ರು. ಜಾಹ್ನವಿ ತಾಳಿಯನ್ನು ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡು ಅವರನ್ನೇ ಕೋಪದಿಂದ ನೋಡ್ತಾ ನಿಂತಿದ್ಲು. ಆರ್ಯನ್ ಅವಳನ್ನು ಹುಡುಕ್ತಾ ಬಂದು ದೂರದಲ್ಲಿದ್ದ ಜಾಹ್ನವಿಯನ್ನು ನೋಡ್ದ. ಅವಳು ಸುತ್ತ ಇದ್ದ ಆ ರೌಡಿಗಳನ್ನು ನೋಡಿದ್ದೆ ತಡ ಆರ್ಯನ್ ಸಿಟ್ಟಿನಿಂದ ಅವರ ಹತ್ರ ಹೋದ. ಆರ್ಯನ್ ಹತ್ರ ಹೋಗಿ ಜಾಹ್ನವಿ ಆರ್ಯನನ್ನು ನೋಡಿದ ಕೂಡಲೇ ಸಂತೋಷದಿಂದ ಆ ಕಿಡಿಗೇಡಿಗಳನ್ನು ತಳ್ಳಿ ಆರ್ಯನ ಹತ್ರ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ಳು. ಜಾಹ್ನವಿ ಹತ್ರ ಬಂದಿದ್ದೆ ತಡ ಆರ್ಯನ್ ಕೋಪದಿಂದ ಅವಳ ಕೆನ್ನೆಗೆ ಪಟಾರ್ ಅಂತ ಒಂದು ಏಟು ಕೊಟ್ಟ. ಆರ್ಯನ್ ಯಾಕೆ ನಾನು ಹೊಡೆದ ಅಂತ ಅರ್ಥವಾಗದ ಜಾಹ್ನವಿ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಶಾಕಾಗಿ ನೋಡ್ತಾ ನಿಂತ್ಬಿಟ್ಲು. ಪಾಪ, ನಾನು ಬರಬೇಡ ಅಂತ ಅಷ್ಟು ಹೇಳಿದರೂ ಕೂಡ, ಜೊತೆಗೆ ನಾವೇ ಬರ್ತೀವಿ ಅಂತ ಹೇಳಿದರೂ ಕೂಡ ನೀನು ಕೇಳಿದೆ. ನಿನ್ನ ಬಾಲವನ್ನು ಕರ್ಕೊಂಡು ದೊಡ್ಡ ಝಾನ್ಸಿ ರಾಣಿ ಥರ ಹೊರಟು ಬಂದ್ಯಲ್ಲ, ನೋಡಿದ್ಯಾ ಏನಾಯಿತು ಈಗ ಅಂತ ಸುತ್ತ ನೋಡಿ ನಿನ್ನ ಆ ಬಾಲ ಎಲ್ಲಿ ಹೋಯ್ತು ಅಂತ ಕೇಳ್ದ ಆರ್ಯ. ಆರ್ಯನ್ ಹೊಡೆದ ಏಟಿಗೆ ಪಾಪ ಕೆನ್ನೆ ಚುರುಗುಡ್ತಾ ಇದ್ರೆ ಅಳು ಮುಖ ಮಾಡಿಕೊಂಡು ಇವರನ್ನು ಡೈವರ್ಟ್ ಮಾಡೋಕೆ ಅಂತ ಅವಳು ಬೇರೆ ಕಡೆ ಓಡಿ ಹೋಗಿದ್ದಾಳೆ ಅಂತ ಹೇಳಿದ್ಲು ಜಾನು. ಸರಿ ಬಾ ಹೋಗೋಣ ಅಂತ ಅವಳ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಾಗ ಆ ಮೂವರು ಅಡ್ಡ ಬಂದು, ಯಾರೋ ನೀನು, ನಾವು ಹಿಡ್ದಿರೋ ಅಂದದ ಹುಡುಗಿಯನ್ನು ನೀನು ಬಂದು ಕರ್ಕೊಂಡು ಹೋಗ್ತಿದೀಯಾ ಅಂದರು. ಆರ್ಯನ್ ಅವರನ್ನು ಒಮ್ಮೆ ತದೇಕ ಚಿತ್ತದಿಂದ ಕೋಪದಿಂದ ನೋಡ್ದ. ಆ ನೋಟಕ್ಕೆ ಹೆದರಿದ ಅವರು 1-2 ಹೆಜ್ಜೆನ ಹಿಂದಕ್ಕೆ ಹಾಕಿದರು. ಆರ್ಯನ್ ಜಾಹ್ನವಿಯ ಕೈ ಹಿಡಿದು ಅವ್ರ ಮೇಲೆ ಮುಂದೆ ಎಳೆದು ಅವಳ ಕೊರಳಲಿದ್ದ ತಾಳಿಯನ್ನು ಹೊರಗಡೆ ತೆಗೆದು ತೋರಿಸ್ದ. ನಾನು ಅವಳ ಗಂಡ ಅಂದ. ನೀನು ಅವಳ ಗಂಡ ಆದರೆ ಅವಳನ್ನು ಬಿಟ್ಬಿಡ್ಬೇಕಾ? ನಾವು ಮಾತ್ರ ಬಿಟ್ಬಿಡ್ತೀವಿ ಅಂದ್ಕೊಂಡ್ಯಾ? ಅವಳ ಅಂದ ನೋಡಿದ ಮೇಲೆ ಇವತ್ತು ಹೇಗಾದರೂ ಸರಿ ಅವಳನ್ನು ಅನುಭವಿಸ್ಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಆಸೆ ತೀರಿದ ಮೇಲೆ ಬೇಕಿದ್ರೆ ಬಂದು ನೀನು ಕರ್ಕೊಂಡು ಹೋಗು ಅಂದಿದ್ದೆ ತಡ ಆರ್ಯನ್ ಹಲ್ಲು ಉದುರಿಸು ಅವನ ಕೈಗೆ ಕೊಟ್ಟ. ಉಳಿದ ಇಬ್ಬರು ನಮ್ಮವನನ್ನೇ ಹೊಡಿತೀಯ ನೀನು ಅಂತ ಆರ್ಯನ್ ಬಗ್ಗೆ ತಿಳಿದೇನೆ ಅವನ ಮೇಲೆ ಬಂದರು. ಇಬ್ಬರಿಗೂ ಆರ್ಯ ಕೊಟ್ಟ ಏಟಿಗೆ ಸಾವು ತಪ್ಪಿ ಪಾರಾದಂತಾಗಿ ಮೂವರು ಕೂಡ ನೆಲದ ಮೇಲೆ ಬಿದ್ದು ನೋವಿನಿಂದ ನರಳಾಡ್ತಾ ಇದ್ರು. ನಂತರ ಜಾಹ್ನವಿಯನ್ನು ಕರ್ಕೊಂಡು ಕಾರ್ ಹತ್ರ ಬಂದ ಆರ್ಯನ್. ನಾನು ನಿಮ್ಮ ಅಣ್ಣ ಮತ್ತು ಅವನಿಗೆ ಎಲ್ಲಿದ್ದಾರೋ ನೋಡಿಕೊಂಡು ಕರ್ಕೊಂಡು ಬರ್ತೀನಿ. ನೀನು ಯಾವುದೇ ಒಂದು ರೀತಿ ದಡ್ಡಿ ಥರ ಅವಿವೇಕದ ಕೆಲಸವನ್ನು ಮಾಡಬೇಡ. ಇಲ್ಲೇ ಕಾರ್ನಲ್ಲಿ ಕೂತಿರು ಅಂದ. ಹಾಗೇನೆ ಆರ್ಯನ್ ಅವರೇ ಅಂತ ಜಾಹ್ನವಿ ಕಾರ್ನಲ್ಲಿ ಕೂತು ಆಗಲೇ ಹೊಡೆದ ಏಟನ್ನು ನೆನೆಸ್ಕೊಳ್ತಾ ಕೆನ್ನೆ ಸವರ್ಕೊಳ್ತಾ ಇದ್ಲು. ಆರ್ಯನ್ ಕೈ ಬೆರಳುಗಳು ಗುರುತು ಅವಳ ಕೆನ್ನೆ ಮೇಲೆ ಕೆಂಪಾಗಿ ಮೂಡಿತ್ತು. ಕೆಂಪಗೆ ಕಂದಿ ಕೂಡ ಹೋಗಿತ್ತು. ಜಾಹ್ನವಿ ಕಾರ್ನಲ್ಲಿ ಕೂತಾಗ ಅವಳ ಕೆನ್ನೆ ಮೇಲಿದ್ದ ಗುರುತು ಆರ್ಯನ್ ಕಣ್ಣಿಗೂ ಕೂಡ ಬಿತ್ತು. ನೀನು ತುಂಬ ಸುಕುಮಾರಿ ಅನಿಸುತ್ತೆ. ನಾನು ಸುಮ್ಮನೆ ಹಂಗೆ ಹೊಡೆದಿದ್ದಕ್ಕೆ ನನ್ನ ಬೆರಳುಗಳು ಅಷ್ಟೊಂದು ಗಾಢವಾಗಿ ಕಾಣ್ತಾ ಇದೆ. ಸರಿ ಇಲ್ಲೇ ಇರು, ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದ. ಆರ್ಯನ್ ಹೋದ್ಮೇಲೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಷ್ಟು ಜೋರಾಗಿ ಹೊಡೆದು ಮತ್ತೆ ಸುಮ್ಮನೆ ಹೊಡೆದೆ ಅಂತ ಹೇಳ್ತಾರಲ್ಲ ಇವರು ಅಂತ ಗೊಣಗ್ತಾ ಅವನಿಗೆ ಏನಾದ್ಲೋ ಏನೋ ಅಂತ ಚಿಂತಿಸ್ತಾ ಇದ್ಲು ಜಾನು. ಆ ಕಡೆ ಕಾಮುಕನೊಬ್ಬ ಅವನಿ ಮೇಲೆ ಬಿದ್ದು ಅವಳು ಬಟ್ಟೆ ಹರಿದು ಮುತ್ತು ಕೊಡಲು ಹೋಗುವಾಗ ಅವಳು ಅವನನ್ನು ಹೊಡೆದ್ಲು, ನಿರಾಕರಿಸಿದ್ಲು. ನನ್ನನ್ನೇ ಹೊಡಿತೀಯ ಅಂತ ಅವನು ಮನುಷ್ಯತ್ವವನ್ನು ಮರೆತು ಪಾಪ ಅವನಿಯನ್ನು ಸಿಕ್ಕ ಕಡೆ ಕಚ್ಚುತ್ತಾ ಹಿಂಸಿಸ್ತಾ ಇದ್ದ. ಅವನಿ ತಪ್ಪಿಸಿಕೊಳ್ಳಲು ಸಾಧ್ಯ ಆಗದೆ ಎಷ್ಟೇ ಪ್ರಯತ್ನಿಸಿದರೂ ಅವಳಿಂದ ಅದು ಸಾಧ್ಯನೇ ಆಗಲಿಲ್ಲ. ಇವತ್ತಿಗೆ ನನ್ನ ಜೀವನ ಹಾಳಾಗೋಯ್ತು ಅಂತ ಅಂದ್ಕೊಂಡು ಕಣ್ಣನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು. ಆದರೆ ಇದ್ದಕ್ಕಿದ್ದಂತೆ ಅವಳ ಮೇಲಿದ್ದ ಭಾರ ಕಡಿಮೆ ಆದಂತೆ ಅನ್ನಿಸ್ತು ಅವಳಿಗೆ. ಅವನಿ ಕಣ್ಬಿಟ್ಟು ನೋಡಿದಾಗ ಆರ್ಯ ಅವನನ್ನು ಹಿಗ್ಗ ಚಚ್ತಾ ಇದ್ದ. ಆರ್ಯನನ್ನು ನೋಡಿದ ಕೂಡಲೇ ಅವನಿಗೆ ಸ್ವಲ್ಪ ಧೈರ್ಯ ಬಂದು ಎದ್ದು ಕೂತ್ಕೊಂಡ್ಳು. ಅಷ್ಟರಲ್ಲಿ ಮನೋಜ್ ಮತ್ತು ವೇದಾಂತ್ ಅಲ್ಲಿಗೆ ಬಂದರು. ಅವನಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಮನೋಜ್ಗೆ ತುಂಬಾ ಬೇಸರ ಆಯಿತು. ತಕ್ಷಣ ತನ್ನ ಶರ್ಟ್ನ ಬಿಚ್ಚಿ ಅವಳಿಗೆ ಕೊಟ್ಟ. ಆರ್ಯನ್ ಕೋಪದಲ್ಲಿ ಅವನನ್ನು ಇನ್ನೂ ಹೊಡಿತಾ ಇದ್ರೆ, ಬಿಡಪ್ಪ ಅವನು ಸತ್ತು ಹೋಗ್ತಾನೆ ಸಾಕು ಬಿಡು ಅಂತ ವೇದಾಂತ್ ಅವನನ್ನು ತಡೆದು ಬಿಡಿಸ್ದ.
ಇಂಥವ್ರು ಬದುಕಿರೋದೇ ವೇಸ್ಟ್ ಕಣೋ. ಒಂದು ಹೆಣ್ಣು ಅಂತ ಕೂಡ ನೋಡದೆ ಮೃಗದ ಥರ ಆಡ್ತಾನಲ್ಲ. ಛೀ, ನಿನ್ನ ಅಕ್ಕನನ್ನು ತಂಗಿಯನ್ನು ಯಾರಾದರೂ ಹೀಗೆ ಮಾಡಿದರೆ ಹೇಗಿರುತ್ತೆ ಹೇಳು ಅಂತ ಆರ್ಯನ್ ಅವನನ್ನು ಕೇಳ್ದ. ಅವನು ಆ ಮಾತು ಕೇಳ್ತಾ ಇದ್ದಂತೆ ಕೋಪದಿಂದ ಆರ್ಯನ್ ಕಡೆ ನೋಡ್ದ. ಏನೋ ನಾನು ಅಂದಿದ್ದಕ್ಕೆ ನಿನಗೆ ಕೋಪ ಬರ್ತಾ ಇದೆಯಾ? ನಿನಗೂ ಒಬ್ಬಳು ಅಕ್ಕ ಅಥವಾ ತಂಗಿ ಇರ್ತಾಳೆ ಅನ್ನೋ ಆಲೋಚನೆ ಆಗ ಬರಲಿಲ್ವಾ ಅಂದ. ಇಂಥವ್ರನ್ನ ಮಾತುಗಳಲ್ಲಿ ತಿದ್ದೋಕೆ ನೋಡೋದು ನಮ್ಮ ಮೂರ್ಖತನ ಆರ್ಯ ಅಂತ ಮನೋಜ್ ಅಂದ. ಅದಕ್ಕೆ ಪೊಲೀಸರಿಗೆ ಫೋನ್ ಮಾಡಿದ್ದೀನಿ ಕಣೋ, ಅವರು ಬರ್ತಾರೆ, ಅವನನ್ನು ಕರ್ಕೊಂಡು ಬನ್ನಿ. ಅವನಿ ನಡಿ ಹೋಗೋಣ ಅಂದ ಆರ್ಯನ್. ಎಲ್ಲರೂ ಕೂಡ ಜಾನ್ವಿ ಇದ್ದ ಕಾರ್ನಲ್ಲಿ ಹತ್ತಿರ ಬಂದರು. ಜಾನ್ವಿ ಅವನಿಯನ್ನು ನೋಡಿದ ಕೂಡಲೇ ಕಾರಿಂದ ಇಳಿದು ಓಡಿ ಬಂದು ಅವಳನ್ನು ತಬ್ಬಿಕೊಂಡ್ಳು. ಮೊದಲು ಮನೆಗೆ ಹೋಗೋಣ ಬನ್ನಿ ಅಂತ ಸ್ಕೂಟಿ ಇದ್ದ ಜಾಗದಲ್ಲಿ ಕಾರ್ನ ನಿಲ್ಲಿಸಿ ಸ್ಕೂಟಿಗಳನ್ನು ತರುವಂತೆ ಮನೋಜ್ ಮತ್ತು ವೇದಾಂತ್ಗೆ ಹೇಳಿ ಆರ್ಯನ್ ಹೊರಟ. ಮನೆಗೆ ಹೋದ ನಂತರ ಆರ್ಯ ಮತ್ತು ಜಾಹ್ನವಿ ಫ್ರೆಶ್ ಆದರೂ ಅವನಿಗೆ ಆಗಿದ್ದ ಗಾಯಗಳಿಗೆ ಜಾಹ್ನವಿ ಮದ್ದನ್ನು ಹಚ್ಚಿ ಏನು ಯೋಚನೆ ಮಾಡದೆ ಮಲಗು ಅಂದ್ಲು. ನಾನು ಮಲಗ್ತೀನಿ, ನೀನು ಹೋಗು ಜಾಹ್ನವಿ. ಇವತ್ತು ಆರ್ಯನವರು ಬರದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂದ್ಲು ಅವನಿ. ಅಷ್ಟರಲ್ಲಿ ಆರ್ಯನ್ ಅಲ್ಲಿಗೆ ಬಂದು ಏನೂ ಆಗ್ತಿರಲಿಲ್ಲ, ನೀನು ಜಾಸ್ತಿ ಯೋಚನೆ ಮಾಡಬೇಡ, ಇದೊಂದು ಕೆಟ್ಟ ಕನಸು ಅಂತ ಇಲ್ಲೇ ಮರ್ತ್ಬಿಡು ಅಂದ. ಅವನಿ ಸರಿ ಅಂತ ತಲೆ ಆಡಿಸಿ ಮಲಗಿದ್ಲು. ಜಾಹ್ನವಿ ಲೈಟ್ನ ಆಫ್ ಮಾಡಿ ತನ್ನ ರೂಮ್ಗೆ ಹೋದರೆ ಅಲ್ಲಿ ಆರ್ಯನ್ ಕೂತಿದ್ದ. ಈ ಮನುಷ್ಯ ಮಲಗದೆ ಇನ್ನೂ ಯಾಕೆ ಕೂತಿದ್ದಾರೆ, ಈಗ ನನಗೆ ಕ್ಲಾಸ್ ತಗೊಳ್ಳಲ್ಲ ತಾನೇ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮೆಲ್ಲಗೆ ಬಂದು ಬೆಡ್ನ ಪಕ್ಕ ಒಂದು ಕಡೆ ಮಲಗಿದ್ಲು. ಜಾಹ್ನವಿ ಬಂದು ಮಲಗಿದ್ರು ಆರ್ಯನ್ ಏನೂ ಮಾತನಾಡದೆ ಸುಮ್ಮನೆ ಇದನ್ನು ನೋಡಿ ಅವಳಿಗೆ ಹಬ್ಬ ಅಂತ ಸ್ವಲ್ಪ ಸಮಾಧಾನ ಆಯಿತು, ಧೈರ್ಯ ಕೂಡ ಬಂತು. ಹೀಗೆ ಸ್ವಲ್ಪ ಸಮಯದ ನಂತರ ಕೆನ್ನೆ ಮೇಲೆ ತಣ್ಣಗೆ ಏನೋ ತಗಲಿದಂತಾಗಿ ಕಣ್ಬಿಟ್ಟು ನೋಡಿದ್ಲು. ಆರ್ಯನ್ ಅವಳ ಕೆನ್ನೆಗೆ ಮದ್ದು ಹಚ್ತಾ ಇದ್ದ. ಹಚ್ಚುವುದು ಮುಗಿದ ಮೇಲೆ ಜಾಹ್ನವಿ ತನ್ನನ್ನೇ ನೋಡ್ತಾ ಇರೋದನ್ನು ಗಮನಿಸಿದ ಆರ್ಯ, ಏನೋ ಕೋಪದಲ್ಲಿ ಹೊಡೆದೆ, ಇಷ್ಟು ಜೋರಾಗಿ ತಗಲುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಾಳೆಗೆ ಕಡಿಮೆ ಆಗುತ್ತೆ, ಈಗ ಮಲಗು ಅಂತ ಹೇಳಿ ಮಲಗಿದ ಆರ್ಯನ್. ಅಷ್ಟು ಪ್ರೀತಿಯಿಂದ ಮದ್ದು ಹಚ್ಚಿದ್ದನ್ನು ನೋಡಿ ಕೆಟ್ಟದರಲ್ಲೂ ಒಂದು ಒಳ್ಳೆಯದು ನಡೆಯೋದು ಅಂದರೆ ಇದೇ ಇರಬೇಕು ಅಂದ್ಕೊಂಡ್ಲು ಜಾಹ್ನವಿ. ಈ ಮನುಷ್ಯನಲ್ಲೂ ಎಲ್ಲೋ ಒಂದು ಕಡೆ ಪ್ರೀತಿ ಇದೆ, ಆದರೆ ಅದನ್ನು ಹೊರಗಡೆ ಬರಲು ಇವನು ಬಿಡ್ತಿಲ್ಲ. ಇದೆಲ್ಲ ಆ ವೈಶಾಲಿಯಿಂದನೇ ಆಗಿರಬೇಕು. ನಿಮ್ಮ ಬಗ್ಗೆ ಗೊತ್ತಿರುವವರು ಯಾರನ್ನಾದರೂ ಸರಿ, ನಾನು ಆ ವೈಶಾಲಿ ಬಗ್ಗೆ ಕೇಳಿ ತಿಳ್ಕೋಬೇಕು. ಇವರು ಅವಳನ್ನು ಪ್ರೀತಿಸಿದ್ರಾ ಇಲ್ಲ ಅವಳೇ ಪ್ರೀತಿಸಿಲ್ಲ ಅನ್ನೋದು ಗೊತ್ತಾಗಬೇಕು ಅಂತ ಯೋಚಿಸ್ತಾ ಇದ್ಲು. ಆರ್ಯನ್ ಅವಳನ್ನು ನೋಡಿ ಅವನಿಗೆ ಹೇಳಿದ್ದು ನಿನಗೂ ಅನ್ವಯಿಸುತ್ತೆ, ಕಣ್ಣು ಮುಚ್ಕೊಂಡು ಮಲಗು ಅಂದ. ತಕ್ಷಣ ಅವಳು ಕಣ್ಣು ಮುಚ್ಕೊಂಡ್ಳು. ಜಾಹ್ನವಿ ನಿದ್ದೆ ಮಾಡೋದನ್ನು ನೋಡಿದ ಆರ್ಯನ್ ತನ್ನ ಮನಸ್ಸಲ್ಲೇ ಅಂದ್ಕೊಂಡ, ವೈಶಾಲಿ ಮಾಡಿದ ಕೆಲಸಕ್ಕೆ ಎಲ್ಲ ಹೆಣ್ಮಕ್ಳು ಅಂದರೆ ದ್ವೇಷ ಬೆಳೆಸ್ಕೊಂಡೆ, ಅಂತಹ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿನಗೆ ತಾಳಿ ಕಟ್ಟಬೇಕಾಗಿ ಬಂತು. ತಾಳಿ ಕಟ್ಟಿದರೂ ನಿನಗೆ ನಾನು ದೂರ ಇರಬೇಕು ಅಂತ ಅಂದ್ಕೊಂಡೆ, ಆದರೆ ನಾನು ಎಷ್ಟೇ ದೂರ ಇರಬೇಕು ಅಂತ ಅಂದ್ಕೊಂಡ್ರೂ ನೀನು ಅಷ್ಟೇ ಹತ್ತಿರ ಬರ್ತಾ ಇದೀಯ. ಆವತ್ತು ನಿನ್ನ ಡ್ಯಾನ್ಸ್ನ ನೋಡಿ ನಾನು ನನ್ನನ್ನೇ ಮರ್ತು ಹೋದೆ. ನಿನ್ನ ನೆನಪು ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಂಡ್ರೂ ಆಗ್ತಾ ಇಲ್ಲ ಕಣೆ. ನೀನು ಶಾಪ್ನಲ್ಲಿ ಇರೋದು ಕೇಳಿ ನಿನ್ನನ್ನು ನೋಡಬೇಕು ಅಂತಲೇ ನಾನು ಬಂದೆ. ಅಲ್ಲಿ ವೈಶಾಲಿ ಸಿಕ್ಕಾಗ ಅವಳ ಮೇಲಿರೋ ಕೋಪಕ್ಕೆ ನೀನು ನನ್ನ ಹೆಂಡತಿ ಅಂತ ಅವಳ ಮುಂದೆ ಹೇಳಿದೆ. ನಾನು ಇದೆಲ್ಲ ಅವಳಿಗೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀಯ ಅಲ್ವಾ? ಆದರೆ ಖಂಡಿತ ಇಲ್ಲ. ನನ್ನ ಮನಸ್ಸಿನಲ್ಲಿ ಇರೋದನ್ನೇ ಆ ದೇವರು ನನ್ನ ಬಾಯಿಂದ ಹೊರಗಡೆ ಹಾಕಿಸಿದ ಅಷ್ಟೇ. ಆದರೆ ನೀನು ನನ್ನನ್ನು ತಪ್ಪು ತಿಳಿದು ಕೋಪದಲ್ಲಿ ಹೋಗಿ ಅಪಾಯಕ್ಕೆ ಸಿಲುಕ್ಬಿಟ್ಟೆ ಅಂತ ಅಂದ್ಕೊಳ್ತಾ ಅವಳನ್ನೇ ನೋಡ್ತಾ ಮಲಗಿದ. ಇತ್ತ ವೈಶಾಲಿ ಮನೆಗೆ ಹೋಗಿ ಫ್ರೆಶ್ ಆಗಿ ಮಲಗ್ತಾ ಇದ್ದಂತೆ ಅವಳಿಗೆ ಹಳೆಯ ನೆನಪುಗಳೆಲ್ಲ ಕಣ್ಮುಂದೆ ಬಂದವು. ನಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಆರ್ಯನ್ ಪ್ರೀತಿಯಿಂದ ನಾನು ದೂರವಾದೆ. ಆದರೆ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡು ಆರ್ಯನ್ಗೆ ಮತ್ತೆ ಹತ್ತಿರ ಆಗಬೇಕು ಅಂತ ಯೋಚಿಸ್ತಾ ಮಲಗಿದ್ಲು. ಆ ಕಡೆ ಮನೆಯಲ್ಲಿ ಶರ್ಮಿಳಾ ತನ್ನ ಮಗ ಆರ್ಯನ್ ಮನೆಗೆ ಬರದೇ ಇರೋದು ಗಮನಿಸಿ, ಇವನು ಈ ಮಧ್ಯೆ ಮನೆಗೆ ಚೆನ್ನಾಗೇ ಬರ್ತಾ ಇದ್ದ ಅಲ್ವಾ, ಮತ್ತೆ ಇವನಿಗೆ ಏನಾಯಿತು, ರಾತ್ರಿ ಮನೆಗೆ ಬರಲಿಲ್ಲ, ಬರೋಕೆ ಆಗದೆ ಇದ್ದರೆ ಒಂದು ಫೋನ್ ಮಾಡಿ ಹೇಳು ಅಂತ ಎಷ್ಟು ಸಲ ಹೇಳಿದರೂ ಈ ಮಗ ಕೇಳೋದೇ ಇಲ್ಲ. ಅಸಲಿಗೆ ಇವನು ಆಗಾಗ ಎಲ್ಲಿಗೆ ಹೋಗ್ತಿರ್ತಾನೆ ಹೀಗೆ ಅಂತ ಈ ಸಾರಿ ಮನೆಗೆ ಬಂದಾಗ ಕಂಡು ಹಿಡಿಲೇಬೇಕು ಅಂದ್ಕೊಳ್ತಾ ಡೈನಿಂಗ್ ಟೇಬಲ್ ಮೇಲೆ ಟಿಫನ್ ಏನಿದೆ ಅಂತ ನೋಡ್ತಾ ನಿಂತಿದ್ಲು.
ಅಷ್ಟರಲ್ಲಿ ಪ್ರತಾಪ್ ವರ್ಮ ಅಲ್ಲಿಗೆ ಬಂದು, ಶರ್ಮಿಳಾ, ಟಿಫಿನ್ ರೆಡಿ ಇದೆಯಾ, ಆಫೀಸ್ಗೆ ಹೋಗಬೇಕು ಅಂದರು. ನಿಮಗೆ ರಾತ್ರಿ ಲೇಟಾಗಿ ಬರೋದು, ಬೆಳಗ್ಗೆ ಹೊರಡೋದು ಈಗ ಅಭ್ಯಾಸ ಆಗಿ ಹೋಗಿದೆ. ಮನೆಯ ವಿಷಯಗಳನ್ನು ಸ್ವಲ್ಪವಾದರೂ ಕೂಡ ಜವಾಬ್ದಾರಿ ತಗೊಳ್ಳಿ ಅಂತ ಎಷ್ಟೇ ಹೇಳಿದರೂ ನೀವು ಕೇಳೋದೇ ಇಲ್ಲ ಪ್ರತಾಪ್ ಅಂದ್ಲು ಶರ್ಮಿಳಾ. ಮನೆಯ ವಿಷಯಗಳನ್ನು ನೋಡ್ಕೊಳ್ಳಲು ನೀನು ಇದೆಯಾ ಅಲ್ವಾ ಅಂತ ನಾನು ಪ್ರತಿ ಸಾರಿ ನಿಮಗೆ ಹೇಳ್ತಾನೆ ಇದ್ದೀನಲ್ವ ಶರ್ಮಿಳಾ ಅಂದರು ಪ್ರತಾಪ್. ನಾನು ಎಷ್ಟು ಮಾತನಾಡಿದರೂ ನಾನು ಸೌದೆ ತಾಯಿ ಅಲ್ವಾ, ಅದಕ್ಕೆ ಇವಳು ಹೀಗೆ ಮಾಡ್ತಾಳೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಅದಕ್ಕೆ ನಾನು ನಿಮ್ಮನ್ನು ಆಗಾಗ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಇರೋದು ಅಂದ್ಲು ಶರ್ಮಿಳಾ ಸ್ವಲ್ಪ ಬೇಸರದಿಂದ. ನಿನ್ನನ್ನು ಹಾಗೆ ಯಾರು ಅಂದ್ಕೊಳ್ಳಲ್ಲ ಬಿಡು ಶರ್ಮಿಳಾ. ಸರಿ, ಶಿವಾನಿ ಮದುವೆ ಮಾಡಬೇಕು ಅಂತ ಅಂದಿದೆಯಲ್ಲ, ಅದು ಎಲ್ಲಿವರೆಗೆ ಬಂತು ಅಂತ ಕೇಳಿದರು ಪ್ರತಾಪ್ ಅವರು. ಎಷ್ಟು ಫೋಟೋ ತೋರಿಸಿದ್ರು ನನಗೆ ಇನ್ನೂ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ನಿಮ್ಮ ಮಗಳು. ಅವಳಿಗೆ ಫೋಟೋ ತೋರಿಸಿ ನನಗೂ ಸಾಕಾಗಿದೆ, ನನ್ನ ಕೈಯಲ್ಲಂತೂ ಆಗಲ್ಲ ಅಂದು ಶರ್ಮಿಳಾ. ಪ್ರತಾಪ್ಗೆ ಕೋಪ ಬಂದು, ಶರ್ಮಿಳಾ, ನಿನಗೆ ಯಾರು ಇಷ್ಟನೋ ಅವ್ರ ಫೋಟೋನ ತೋರಿಸಿ ಇವರನ್ನೇ ನೀನು ಮದುವೆ ಮಾಡ್ಕೋಬೇಕು ಅಂತ ಮದುವೆಗೆ ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳಿಬಿಡು. ಅವಳಿಗೆ ಇಷ್ಟವಾಗೋದು ಏನು ಬಂತು ಅಂತ ಜೋರಾಗಿ ಕೂಗ್ತಾ ಶಿವಾನಿ ಅಂತ ಕರೆದರು. ಮೇಲಿರೋ ರೂಮ್ನಲ್ಲಿದ್ದ ಶಿವಾನಿ ಪಾಪ ಆತ್ರವಾಗಿ ಓಡ್ಬಂದು, ಏನು ಡ್ಯಾಡಿ ಅಂದ್ಲು. ನಿಮ್ಮ ಚಿಕ್ಕಮ್ಮ ಫೋಟೋ ತೋರಿಸಿದ್ರೆ ಯಾರೂ ಇಷ್ಟ ಇಲ್ಲ ಅಂತೀಯಂತೆ, ಯಾಕೆ, ನಿನಗೆ ಎಂಥವನು ಬೇಕೋ, ನಿನಗೋಸ್ಕರ ಯಾರಾದರೂ ಆಕಾಶದಿಂದ ಇಳಿದು ಬರಬೇಕಾ ಅಂತ ಸೀರಿಯಸ್ ಆಗಿ ಕೇಳಿದರು. ನನಗೆ ಈಗಲೇ ಮದುವೆ ಬೇಡ ಡ್ಯಾಡಿ ಅಂತ ಶಿವಾನಿ ಪಾಪ ಭಯದಿಂದನೇ ಹೇಳಿದ್ಲು. ಪ್ರತಾಪ್ ಕಣ್ಣು ಕೆಂಪು ಮಾಡ್ಕೋತಾ, ಈಗ ಬೇಡ ಅಂದರೆ ಮತ್ತೆ ಯಾವಾಗ ಮಾಡ್ಕೋತೀಯ, ನಿಮ್ಮ ಚಿಕ್ಕಮ್ಮ ಏನು ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಮಾಡ್ತಾಳೆ. ಅವಳು ಒಂದು ಫೋಟೋ ತೋರಿಸ್ತಾಳೆ ನೋಡು, ನಿಮ್ಮ ಚಿಕ್ಕಮ್ಮ ಯಾರನ್ನು ತೋರಿಸ್ತಾರೋ ಅವರೇ ನಿನಗೆ ಗಂಡ ಆಗಬೇಕು, ಅರ್ಥ ಆಯ್ತಾ ಅಂದರು. ತಂದೆ ಹಾಗೆ ಮಾತನಾಡಿದ್ದು ಪಾಪ ಅವಳಿಗೆ ಬೇಸರ ಆದರೂ ಅವರಿಗೆ ಎದುರು ಹೇಳುವ ಧೈರ್ಯ ಶಿವಾನಿಗೆ ಇಲ್ಲದೆ ತಲೆ ತಗ್ಗಿಸಿ ಸರಿ ಅಂದ್ಲು. ಶರ್ಮಿಳಾ, ನಿನಗೆ ಯಾರಿಷ್ಟವೋ ನೋಡಿ ಶಿವಾನಿಗೆ ತೋರಿಸು, ನಾನು ರಾತ್ರಿ ಬಂದು ನೋಡ್ತೀನಿ, ಇನ್ನೊಂದು 10 ದಿನದಲ್ಲಿ ಇವಳು ಮದುವೆ ಮಾಡೋಣ ಅಂತ ಪ್ರತಾಪ್ ಆಫೀಸ್ಗೆ ಹೊರಟರು. ಶಿವಾನಿ ಅಳ್ತಾ ರೂಮ್ಗೆ ಹೋದ್ಲು. ಶರ್ಮಿಳಾ, ಈಗ ನಿನಗೆ ಖುಷಿನೇ ಅಲ್ವಾ ಅಂದರು ಪ್ರತಾಪ್ ಹೋಗುವ ಮುನ್ನ. ನೀವು ಹೀಗಿದ್ರೆ ನನಗೆ ಸಂತೋಷ ಆಗಲ್ವಾ ಪ್ರತಾಪ್, ಹಾಗೆ ನಿಮ್ಮ ಮಗನ ವಿಷಯ ಸ್ವಲ್ಪ ನೋಡಿ, ರಾತ್ರಿ ಕೂಡ ಅವನು ಮನೆಗೆ ಬಂದಿಲ್ಲ ಅಂದ್ಲು. ಆರ್ಯನ್ ರಾತ್ರಿ ಮನೆಗೆ ಬಂದಿಲ್ವಾ, ಅದೇ ನಾನು ಹೇಳ್ತಾ ಇರೋದು. ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದು ಏನೂ ಗೊತ್ತಾಗ್ತಿಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮ ಮಾತು ಕೇಳ್ತಾರಾ ಅನ್ನೋ ಧೋರಣೆಯಲ್ಲಿ ಇದ್ದಾರೆ. ಆರ್ಯನ್ ಕಾಲೇಜ್ ಮುಗಿದ ಮೇಲೆ ಯಾರ ಜೊತೆ ನೀವು ಮಾತನಾಡದೆ ಸೀರಿಯಸ್ ಆಗೇ ಇರ್ತಾನೆ, ಬರೀ ಆಫೀಸ್ ಕೆಲಸ ನೋಡ್ಕೊಳ್ತಾ ಇದ್ದಾನೆ ಅಂದ್ಲು. ಶರ್ಮಿಳಾ, ಮಾತನಾಡ್ತಾ ಇದ್ರೂ ಆಫೀಸ್ ಕೆಲಸ ಮಾಡ್ತಿದ್ದಾನೆ ಅಲ್ವಾ ಅಂತ ನಾನು ಅಷ್ಟಾಗಿ ಗಮನಿಸಲಿಲ್ಲ. ಆದರೆ ಈ ಕಳೆದ 2 ತಿಂಗಳಿಂದ ಆರ್ಯನ್ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದ್ದೇನೆ ಶರ್ಮಿಳಾ ಅಂದರು ಪ್ರತಾಪ್ ಕೂಡ. ಅಬ್ಬಾ, ಗಮನಿಸಿದ್ರಲ್ವಾ, ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಹೀಗೆ ಬಿಟ್ಟರೆ ನಾಳೆ ಯಾರನ್ನೂ ಕರ್ಕೊಂಡು ಬಂದು ಈ ಮನೆ ಸೊಸೆ ಅಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂದರು ಶರ್ಮಿಳಾ, ಹಾಗೆ ಆಗೋಕ್ಕೆ ಯಾವತ್ತೂ ಆಗಲ್ಲ ಶರ್ಮಿಳಾ. ನಾವು ಯಾರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಇದ್ದೀವೋ ಅವಳೇ ಈ ಮನೆ ಸೊಸೆ ಆಗ್ತಾಳೆ. ಇದರಲ್ಲಿ ಯಾವುದೇ ಬದಲಾವಣೆ ಖಂಡಿತ ಇರಲ್ಲ. ಆದರೂ ಪ್ರತಾಪ್, ಹಾಗೆ ನಡೆಯದಿದ್ದರೆ ಏನಾಗುತ್ತೆ ಅಂತ ಗೊತ್ತಲ್ಲ ಪ್ರತಾಪ್ ಅಂದ್ಲು ಶರ್ಮಿಳಾ ಸ್ವಲ್ಪ ಬೆದರಿಸುವ ದಾಟಿಯಲ್ಲಿನೇ. ಅಂದರೆ ಇವಳು ಪ್ರತಾಪ್ ಅವ್ರೂ ಹೆದರ್ಸ್ಕೋತಿದ್ದಾಳ, ಮುಂದೆ ನೋಡೋಣ. ಗೊತ್ತು ಶರ್ಮಿಳಾ, ಆರ್ಯನ್ ಮದುವೆ ನಾವು ಅಂದ್ಕೊಂಡಂತೆಯೇ ನಡೆಯುತ್ತೆ. ಸರಿ, ಆಫೀಸ್ಗೆ ಲೇಟ್ ಆಗ್ತಾಯಿದೆ, ಹೋಗಿ ಬರ್ತೀನಿ ಅಂತ ಹೊರಟರು ಪ್ರತಾಪ್ ಅವರು. ಶರ್ಮಿಳಾ ತನ್ನ ರೂಮ್ಗೆ ಹೋಗಿ ಒಂದು ಫೋಟೋ ನೋಡಿ, ಇವನು ಕಾಗೆ ಮೂಗಿಗೆ ತೊಂಡೆ ಹಣ್ಣು ಸಿಕ್ಕಿದ ಹಾಗೆ ಚೆನ್ನಾಗಿಯೇ ಇದ್ದಾನೆ ಅಂತ ನಕ್ಕು ಶಿವಾನಿ ರೂಮ್ಗೆ ಹೋದ್ಲು. ಶಿವಾನಿ ಅಳ್ತಾ ಮಲಗಿದ್ಲು. ಶರ್ಮಿಳಾ ಬರ್ತಾ ಇದ್ದಂತೆಯೇ ಎದ್ದು ಕೂತ್ಲು. ಏನಾಯಿತು ಶಿವಾನಿ, ಯಾಕೆ ಹೀಗಿದೆಯಾ ಅಂದ್ಲು ಶರ್ಮಿಳಾ. ಏನಿಲ್ಲ ಚಿಕ್ಕಮ್ಮ ಅಂತ ಶಿವಾನಿ ಸಂಕ್ಷಿಪ್ತವಾಗಿ ಉತ್ತರಿಸಿದ್ಲು. ಶಿವಾನಿ, ನಾವು ಏನೇ ಮಾಡಿದರೂ ನೀನು ಒಳ್ಳೆಯದಕ್ಕೆ ಅಲ್ವಾ, ಮನುಷ್ಯ ಅಂದವಾಗಿಲ್ಲದಿದ್ದರೆ ಏನು, ಮನಸ್ಸು ಚೆನ್ನಾಗಿದ್ದರೆ ಸಾಕು ಅಲ್ವಾ. ಇವನು ತುಂಬ ಒಳ್ಳೆಯವನು, ನಿನ್ನನ್ನು ಹೂವಿನಂತೆ ನೋಡ್ಕೊಳ್ತಾನೆ. ನಾನೇ ಸೆಲೆಕ್ಟ್ ಮಾಡಿರೋದು ನೋಡು ಅಂತ ಒಂದು ಫೋಟೋ ಅವಳ ಕೈಗೆ ಇಟ್ಟು ನೋಡು ಅಂದ್ಲು. ಶಿವಾನಿಗೆ ಆ ಫೋಟೋ ನೋಡಿದ ಕೂಡಲೇ ಮದುವೆ ಅಂದರೆ ಭಯವಾಯಿತು. ಬೆಳ್ಳಗಿದ್ದರೂ ಅವನ ಕಣ್ಣುಗಳು ಕುಡುಕನ ಕಣ್ಣಿನಂತೆ ಇದ್ವು. ನೋಡಲು ವಯಸ್ಸಾದವನಂತೆ ಕಾಣ್ತಾ ಇದ್ದ. ಶರ್ಮಿಳಾ ಆತನನ್ನು ಸ್ವಂತ ತಾಯಿಯಂತೆ ನೋಡ್ಕೋತಾಳೆ ಅಂದ್ಕೊಂಡಿದ್ದ ಶಿವಾನಿಗೆ ಇವತ್ತು ಅವಳು ಸಾಕ್ಷಾತ್ ಸವತಿ ತಾಯಿಯಂತೆ ಕಂಡುಬಿಟ್ಲು.
ತಂದೆ ಹೇಳಿದ ಮಾತು ನೆನಪಾಗಿ ನಿಮ್ಮಿಷ್ಟವೇ ನನ್ನಿಷ್ಟ ಚಿಕ್ಕಮ್ಮ ಅಂದ್ಲು. ಸರಿ ಹಾಗಾದರೆ ಇನ್ನೆರಡು ದಿನಗಳಲ್ಲಿ ಹುಡುಗನ ಮನೆಯವರು ಮದುವೆ ಮಾತುಕತೆಗೆ ಬರಲು ಹೇಳ್ತೀನಿ ಅಂತ ಶರ್ಮಿಳಾ ಅಲ್ಲಿಂದ ಹೊರಟು ಹೋದ್ಲು. ಶರ್ಮಿಳಾ ಹೋದ ತಕ್ಷಣ ಶಿವಾನಿ ದಿಂಬಿನ ಮೇಲೆ ಮುಖ ಇಟ್ಟು ಜೋರಾಗಿ ಅಳ್ತಾ ಇದ್ಲು. ಅವಳ ಕಣ್ಣೀರು ದಿಂಬನೆಲ್ಲ ನೆನೆಸ್ತಾ ಇತ್ತು. ಶಿವಾನಿ ಪಡ್ತಾ ಇರುವ ಕಷ್ಟವನ್ನು ಔಟೋಸ್ನಲ್ಲಿ ಇದ್ದ ಫೋಟೋ ರೂಪದಲ್ಲಿ ಅವಳ ತಾಯಿ ನೋಡಿ ಕಣ್ಣೀರಿಡ್ತಾ ಇದ್ಲು. ಇತ್ತ ರಾತ್ರಿ ನಡೆದ ಘಟನೆಯಿಂದ ಅವನಿ ಹೆದರಿ ಜ್ವರ ಬಂದಿತ್ತು. ಜಾಹ್ನವಿ ಎದ್ದು ಅವನಿಯನ್ನು ಆಫೀಸ್ಗೆ ಹೋಗಲು ಎಬ್ಸೋಣ ಅಂತ ರೂಮ್ಗೆ ಬಂದರೆ ಅವನಿ ಜ್ವರದಿಂದ ನರಳ್ತಾ ಇದ್ಲು. ಅವನಿ ಅವನಿ ಅಂತ ಎಬ್ಸಿದ್ರು ಕೂಡ ಅವಳು ಏಳಲೇ ಇಲ್ಲ. ಜಾಹ್ನವಿಗೆ ಭಯ ಆಗಿ ಮನೋಜ್ ಹತ್ರ ಓಡ್ ಹೋಗಿ ಅಣ್ಣ ಅಂತ ಕರೆದ್ಲು. ಮನೋಜ್ ಎದ್ದು ಏನಾಯಿತು ಜಾಹ್ನವಿ, ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಾ ಅಂತ ಆರ್ಯನೇನಾದರೂ ರೂಮಲ್ಲಿ ಇದ್ದಾನೆ ತಾನೇ ಅಂದ. ಅವರು ರೂಮ್ನಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ ಅಣ್ಣ ಅಂದ್ಲು. ಮತ್ತೆ ನೀನು ಯಾಕಿಷ್ಟು ಗಾಬರಿಯಾಗಿದೆಯಾ ಅಂದ ಮನೋಜ್. ಅದು ಅವನಿಗೆ ಜ್ವರ ಬಂದಿದೆ ಅಣ್ಣ, ಎಷ್ಟೇ ಕರೆದರೂ ಅವಳು ಮಾತೇ ಆಡ್ತಿಲ್ಲ ಅಂದ್ಲು. ಹೌದಾ ಅಂತ ಎದ್ದು ಅವನಿ ರೂಮ್ಗೆ ಬಂದರು. ಅಮ್ಮ ಅವನಿ ಅಂತ ಮನೋಜ್ ಕರೆದರೂ ಕೂಡ ಅವಳ ಕಣ್ಣು ಬಿಡಲೇ ಇಲ್ಲ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಮನೋಜ್ ಹೊರಗಡೆ ಬಂದಾಗ ಆರ್ಯನ್ ಕೂಡ ಎದ್ದು ಹೊರಗಡೆ ಬಂದಿದ್ದ. ಎಲ್ಲಿಗೆ ಮನೋಜ್, ಎಲ್ಲಿಗೆ ಹೋಗ್ತಿದೀಯಾ ಅಂತ ಆರ್ಯನ್ ಕೇಳ್ದ. ಅವನಿಗೆ ಜ್ವರ ಬಂದಿದೆ, ಡಾಕ್ಟರ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಅಂದ ಮನೋಜ್. ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಬಿಡು, ನೀನು ಎಲ್ಲೂ ಹೋಗೋದು ಬೇಡ ಅಂದ ಆರ್ಯನ್. ಪಕ್ಕದಲ್ಲೇ ಒಬ್ಬ ಡಾಕ್ಟರ್ ಇದ್ದಾರೆ, ನಾನು ಹೋಗಿ ಬರ್ತೀನಿ ಬಿಡೋ ಆರ್ಯನ್ ಅಂದರೂ ಕೇಳಿದೆ ಆರ್ಯನ್ ತನ್ನ ತೀಕ್ಷ್ಣ ನೋಟದಿಂದ. ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಬಾ ಒಳಗಡೆ ಅಂದ. ಮನೋಜ್ ಒಳಗಡೆ ಬಂದ. ಆರ್ಯನ್ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿ ವಿಳಾಸ ಕೂಡ ಹೇಳ್ದ. ಡಾಕ್ಟರ್ ಅರ್ಧ ಗಂಟೆಯ ನಂತರ ಬಂದು ಅವನಿಯನ್ನು ತಪಾಸಣೆ ಮಾಡಿ ಏನಾಯಿತು ಆರ್ಯನ್ ಅಂತ ಕೇಳಿದರು. ಸುಳ್ಳು ಹೇಳೋದು ಬೇಡ ಅಂತ ಅಂದ್ಕೊಂಡ ಆರ್ಯನ್ ನಡೆದದ್ದು ಎಲ್ಲವನ್ನ ಡಾಕ್ಟರ್ಗೆ ವಿವರಿಸಿದ. ಅದಕ್ಕೆ ಅವಳಿಗೆ ಹೆದರಿಕೆಯಿಂದ ಜ್ವರ ಬಂದಿದೆ ಆರ್ಯನ್ ಅಂತ ಒಂದು ಇಂಜೆಕ್ಷನ್ ಮಾಡಿ ಜ್ವರ ಇಳಿದ ಮೇಲೆ ಎಚ್ಚರವಾಗ್ತಾಳೆ ಬಿಡಿ ಅಂತ ಮಾತ್ರೆಗಳನ್ನು ಕೊಟ್ಟು ಅಲ್ಲಿಂದ ಹೊರಟರು ಡಾಕ್ಟರ್. ಆರ್ಯನ್ ಜಾಹ್ನವಿಗೆ ಅವನಿಗೆ ಟಿಫನ್ ಮಾಡಿಸು ಅಂತ ಹೇಳಿ ಜಾಹ್ನವಿ ಅಡುಗೆ ಮನೆಗೆ ಹೋಗಿ ಟಿಫನ್ ತಂದು ಅವನಿಯನ್ನು ಎಬ್ಬಿಸಿ ತಿನ್ನಿಸ್ತಾ ಇದ್ಲು. ಆರ್ಯನ್ ಮನೆಯಲ್ಲಿ ಇರೋದು ಪ್ರತಾಪ್ ವರ್ಮ ಅವರಿಗೆ ಡಾಕ್ಟರ್ ಮೂಲಕ ಗೊತ್ತಾಗುತ್ತಾ? ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.